ಆತ್ಮೀಯ ವ್ಯಾಕರಣಾಸಕ್ತರಿಗೆ ಚರಣ್ರಾಜ್ ಜಡಾಡಿ ಮಾಡುವ ನಮಸ್ಕಾರಗಳು. ತಮಗೆಲ್ಲರಿಗೂ ಈ ವ್ಯಾಕರಣ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ತದ್ದಿತಾಂತ ಮತ್ತು ಕೃದಂತಗಳನ್ನು ತಿಳ್ಕೊಂಡಿದ್ದೀವಿ. ಇವತ್ತು ಆ ಎರಡರ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸ ಇವುಗಳನ್ನ ತಿಳ್ಕೊಳ್ಳಿಕ್ಕಿದ್ದೀವಿ. ಯಾವತ್ತೂ ಕೂಡ ವ್ಯಾಕರಣವನ್ನ ಹೋಲಿಕೆಯ ಆಧಾರದ ಮೇಲೆ ತಿಳ್ಕೊಳ್ಳೋದ್ರಿಂದ ಅತಿ ದೀರ್ಘಕಾಲ ನೆನ್ಪುಳಿಯತ್ತೆ, ಮಕ್ಕಳಿಗೆ ಬೇಗ ಅರ್ಥ ಆಗತ್ತೆ ಅನ್ನುವಂಥದ್ದು ವ್ಯಾಕರಣ ತಜ್ಞರ ಅಭಿಪ್ರಾಯ. ಅದೇ ಪ್ರಕಾರ ಇವತ್ತು ತದ್ದಿತಾಂತ ಮತ್ತು ಕೃದಂತ ಎರಡನ್ನ ಜೊತೆಗೆ ಅಧ್ಯಯನ ಮಾಡ್ತಾ ಅದರ ನಡುವೆ ಇರ್ತಕ್ಕಂತಹ ಸಾಮ್ಯತೆ ಯಾವುದು, ಅದರ ಮಧ್ಯದಲ್ಲಿ ಕಾಣುವಂತಹ ವ್ಯತ್ಯಾಸ ಯಾವುದು, ಈ ಎರಡನ್ನ ಕೂಡ ನೋಡ್ತಾ ಬರೋಣ. ಮೊದಲನೇದಾಗಿ ನಾನು ಹಿಂದಿನ ತರಗತಿಯಲ್ಲೇ ಹೇಳಿದ್ದೆ, ತದ್ದಿತಾಂತ ಅಂತ ಹೇಳಿದ್ರೆ ಇದು ಕೇವಲ ನಾಮರೂಪಗಳಿಗೆ ಸಂಬಂಧಪಟ್ಟಿದ್ದು, ನಾಮಪದ ಇವುಗಳಿಗೆ ಸಂಬಂಧಪಟ್ಟಿದ್ದು. ಹಾಗೆ ಕೃದಂತ ಅಂತ ಹೇಳಿದ್ರೆ ಅದು ಕ್ರಿಯಾಪದಗಳಿಗೆ ಸಂಬಂಧಪಟ್ಟಿದ್ದು. ಎಲ್ಲಿ ಕ್ರಿಯಾರೂಪ ಕಾಣುತ್ತೆ ಅದರಲ್ಲಿ 3 ಪ್ರಕಾರದ ವಿಧಗಳನ್ನ ಆಮೇಲೆ ನಾವು ಮತ್ತೆ ನೋಡ್ತಾ ಬರೋಣ. ಆದ್ರೆ ಈ ಕ್ರಿಯಾರೂಪಗಳನ್ನ ಗುರುತಿಸಬಹುದಾದಂತಹ ಪದಗಳು ಅದು ಕೃದಂತ ಆಗಿದ್ರೆ, ನಾಮರೂಪಗಳು ವ್ಯಕ್ತಿ, ಅನ್ವರ್ಥ, ರೂಢ, ಅಂಕಿತ ಈ ರೀತಿಯ ನಾಮರೂಪಗಳು ಏನ್ ಕಾಣುತ್ತವೆ ಅದೆಲ್ಲವೂ ಕೂಡ ತದ್ದಿತಾಂತಗಳಾಗಿರ್ತವೆ. ವಿಶೇಷವಾಗಿ ತದ್ದಿತಾಂತ ಅಂತ ಹೇಳಿದ್ರೆ ಮತ್ತೆ ಕೃದಂತ ಅಂತ ಹೇಳಿದ್ರೆ ಅದನ್ನ ನಾವು ಹೀಗೆ ಸರಳವಾಗಿ ಅರ್ಥ ಮಾಡ್ಕೋಬಹುದು. ತದ್ದಿತಾಂತ ಹೇಗೆ ಆಗತ್ತೆ? ನಾಮ ಪ್ರಕೃತಿ ಕೂಡಿಸು ತದ್ದಿತ ಪ್ರತ್ಯಯ, ಈ ಎರಡು ಸೇರಿ ನಾಮ ಪ್ರಕೃತಿಗೆ ತದ್ದಿತ ಪ್ರತ್ಯಯಗಳು ಸೇರೋದ್ರಿಂದ ತದ್ದಿತಾಂತಗಳು. ಆದ್ರೆ ಕೃದಂತಕ್ಕೆ ಧಾತು, ಆ ಧಾತುವಿಗಿರುವ ಇನ್ನೊಂದು ಹೆಸರು ಕ್ರಿಯಾ ಪ್ರಕೃತಿ ಅಂತ. ಆ ಕ್ರಿಯಾ ಪ್ರಕೃತಿ ಕೂಡಿಸು ಕೃತ್ ಪ್ರತ್ಯಯ, ಅದು ಸೇರಿದಾಗ ಕೃದಂತ ಆಗತ್ತೆ. ಈಗ ನಾವು ಪರದ ಮೇಲೆ ನೋಡುವ ಹಾಗೆ ಬಹಳ ಸುಲಭವಾಗಿ ನಾವು ಅದರ ವ್ಯತ್ಯಾಸವನ್ನ ನೋಡ್ಕೋಬಹುದು. ಅಲ್ಲಿ ನಾಮ ಪ್ರಕೃತಿ ಇದ್ರೆ ಇಲ್ಲಿ ಧಾತು. ಹಾಗೆ ತದ್ದಿತಾಂತದಲ್ಲಿ ಇರುವಂತಹ ವಿಧಗಳು, ಕೃದಂತದಲ್ಲಿರುವ ವಿಧಗಳು ಎರಡರಲ್ಲೂ ಕೂಡ ಮೂರು ಇದ್ದಾವೆ. ಆದ್ರೆ ವ್ಯತ್ಯಾಸ ಗೊತ್ತಾಗತ್ತೆ. ಇಲ್ಲಿ ತದ್ದಿತ ನಾಮ ಇದ್ರೆ ಅಲ್ಲಿ ಕೃದಂತ ನಾಮ, ತದ್ದಿತ ಭಾವನಾಮ ಇದ್ರೆ ಇಲ್ಲಿ ಕೃದಂತ ಭಾವನಾಮ, ಹಾಗೆ ಅಲ್ಲಿ ತದ್ದಿತ ಅವ್ಯಯ ಇದ್ರೆ ಇಲ್ಲಿ ಕೃದಂತ ಅವ್ಯಯ. ಇದು ಅದರಲ್ಲಿರ್ತಕ್ಕಂತಹ 3 ಒಂದೇ ರೀತಿ ಕಾಣುವಂತಹ ವಿಧಗಳು. ಹಾಗೆ ನಾವು ಪ್ರತಿಯೊಂದನ್ನ ನೋಡ್ತಾ ಬಂದ್ರೆ ತದ್ದಿತಾಂತ ನಾಮ ಮತ್ತು ಕೃದಂತ ನಾಮ. ತದ್ದಿತಾಂತ ನಾಮ ಅಲ್ಲಿ ಆ ಪದದ ಮೊದಲ ಭಾಗವನ್ನ ನೋಡಿ ಅದು ನಾಮ ಪದವನ್ನ ಗುರುತಿಸುತ್ತೆ. ಅದೆಲ್ಲೂ ಕೂಡ ಕ್ರಿಯಾಭಾಗ ಆಗಿರೋದಿಲ್ಲ. ಮಾಲೆಗಾರ ಒಬ್ಬ ವ್ಯಕ್ತಿಗೆ ಹೇಳಿದ ಹಾಗೆ ಇದೆ ಅದು. ವ್ಯಕ್ತಿ ಅಂದ್ರೆ ಮಾಲೆಯನ್ನ ಮಾರುವವ, ಮಾಲೆಯನ್ನ ಮಾಡುವವ. ಈ ವ್ಯಕ್ತಿಗೆ ಅನ್ವರ್ಥವಾಗಿ ಏನ್ ಹೇಳಬಹುದು? ಮಾಲೆಗಾರ. ಮೋಸ ಮಾಡುವವನನ್ನ ಮೋಸಗಾರ. ಉತ್ತಮ ಗುಣವನ್ನ ಹೊಂದಿರುವಂತಹ ವ್ಯಕ್ತಿ ಗುಣವಂತ. ಹಾಗೆ ಜಾಸ್ತಿ ಮಾತಾಡುವಂತಹ ವ್ಯಕ್ತಿ ವಾಚಾಳಿಯಾಗಿರ್ತಾನೆ. ಲೆಕ್ಕ ಮಾಡುವವನು ಲೆಕ್ಕಿಗ, ಕನ್ನಡವನ್ನ ಮಾತನಾಡುವವಳು ಕನ್ನಡತಿ. ಹೀಗೆ ವ್ಯಕ್ತಿಗೆ ಹೇಳಿರ್ತಕ್ಕಂಥದ್ದು ತದ್ದಿತದಲ್ಲಿ ಬಂದ್ರೆ, ಕೃದಂತದಲ್ಲಿ ಕ್ರಿಯೆಯನ್ನ ಹೇಳುತ್ತೆ, ಆದ್ರೂ ಕೂಡ ಅದು ವ್ಯಕ್ತಿಗಳಿಗೆ ಹೇಳಿ ಅಂದ್ರೆ ಕರ್ತೃವಿಗೆ ಹೇಳಿದ ಹಾಗೆ ಇರುತ್ತೆ. ನೋಡಿದ, ನೋಡಿದವನು, ನೋಡಿದನು, ಇದನ್ನು ಪೂರ್ಣ ಮಾಡಿದಾಗ ಹಾಗಾಗುತ್ತೆ. ತಿನ್ನುವವನು, ತಿನ್ನುವನು, ಈ ರೀತಿಯ ವ್ಯಕ್ತಿಗೆ ಹೇಳಿದ ಹಾಗೆ ಅಥವಾ ಕರ್ತೃವಿಗೆ ಹೇಳಿದ ಹಾಗೆ ಇರ್ತಕ್ಕಂತಹದ್ದು ಕೃದಂತ ನಾಮ ಕ್ರಿಯಾ ರೂಪದಲ್ಲಿ ಬರುತ್ತೆ. ಇದು ತದ್ದಿತದ ನಾಮ ರೂಪದಲ್ಲಿ ಬರುತ್ತೆ. ಈ ವ್ಯತ್ಯಾಸ ಕಂಡಾಗ ನಮ್ಗೆ ಗೊತ್ತಾಗುತ್ತೆ ಅದಕ್ಕೂ ಇದಕ್ಕೂ ಕಂಠಪಾಠ ಮಾಡಿ ತಿಳ್ಕೊಬೇಕಾದ ಅನಿವಾರ್ಯತೆ ಇಲ್ಲ. ಅದನ್ನ ಸೂಕ್ಷ್ಮವಾಗಿ ಗುರುತಿಸೋದ್ರಿಂದ ನಮ್ಗೆ ಸುಲಭದಲ್ಲಿ ಗುರುತಿಸ್ಲಿಕ್ಕೆ ಸಾಧ್ಯ ಅಥವಾ ವ್ಯತ್ಯಾಸೀಕರಿಸಲಿಕ್ಕೆ ಸಾಧ್ಯ. ಹಾಗೆ ಎರಡನೇದು ತದ್ದಿತ ಭಾವನಾಮ, ಕೃದಂತ ಭಾವನಾಮ. ಇಲ್ಲಿ ಭಾವನಾಮ ಅಂತ ಹೇಳಿದ್ರೆ ಭಾವಾರ್ಥದಲ್ಲಿ ಹೇಳ್ತಕ್ಕಂತಹದ್ದು ಭಾವನಾಮ. ಇಲ್ಲಿ ಸಿರಿತನ, ಒಬ್ಬ ಸಿರಿವಂತನ ಭಾವ ಯಾವುದು? ಆತನಲ್ಲಿರ್ತಕ್ಕಂತಹ ಸಿರಿತನ, ಅದು ಆತನ ಭಾವ. ಚೆಲುವಿಕೆ, ಚೆಲುವಿನ ಭಾವ ಚೆಲುವಿಕೆ. ಬಿಳಿಯದರ ಭಾವ ಬಿಳುಪು, ಜಾಣನ ಭಾವ ಜಾಣ್ಮೆ, ಕಿವುಡನ ಭಾವ ಕಿವುಡು, ಸೋಮಾರಿಯ ಭಾವ ಸೋಮಾರಿತನ. ಹಾಗೆ ಇಂಪು, ಇನಿದಾದುದರ ಭಾವ ಇಂಪು. ಈ ಕಡೆ ನಾವು ನೋಡ್ತಾ ಬಂದ್ರೆ ಕೃದಂತ ಭಾವನಾಮ ಕ್ರಿಯೆ ಇರುತ್ತೆ, ಆದ್ರೆ ಆ ಕ್ರಿಯೆಯ ಭಾವ ಕಾಣುತ್ತೆ. ಉಡುವುದರ ಭಾವ ಉಡುಗೆ,
ಕಲಿಯುವುದರ ಭಾವ ಕಲಿಕೆ, ನೆನಪಿಸಿಕೊಳ್ಳುವುದರ ಭಾವ ಅಥವಾ ನೆನೆಯುವುದರ ಭಾವ ನೆನಪು, ತಿನ್ನುವುದರ ಭಾವ ತಿನಿಸು, ನಡುಗುವುದರ ಭಾವ ನಡುಕ, ಬರೆಯುವುದರ ಭಾವ ಬರವಣಿಗೆ, ಮೆರೆಯುವುದರ ಭಾವ ಮೆರವಣಿಗೆ. ಹೀಗೆ ಆ ಭಾವಾರ್ಥವನ್ನ ಹೇಳುವಂತಹದ್ದು, ಆದರೆ ಕ್ರಿಯೆ ಅಲ್ಲಿ ಕಾಣುತ್ತೆ. ಈಗ ಇಲ್ಲಿ ತಿನಿಸು ಅಂತ ಇದೆ, ತಿನ್ನು ಅನ್ನೋದು ಕ್ರಿಯೆ. ಬರವಣಿಗೆ ಅಂತ ಇದೆ, ಬರೆ ಅನ್ನುವಂಥದ್ದು ಕ್ರಿಯೆ. ಆ ಶಬ್ದದ ಮೊದಲ ಭಾಗವನ್ನ ನೋಡಿ, ಅದು ನಾಮರೂಪವ ಕ್ರಿಯಾರೂಪವ? ಈಗ ಸುಲಭ ಆಗ್ತಾ ಇದೆ ಅನ್ಸುತ್ತೆ ನೆನ್ಪಿಟ್ಕೊಳ್ಳೋದಕ್ಕೆ. ಹಾಗೆ ಮೂರನೆಯ ಭಾಗ ತದ್ದಿತಾಂತ ಅವ್ಯಯ, ಕೃದಂತ ಅವ್ಯಯ. ಅವ್ಯಯ ಅಂತ ಹೇಳಿದ್ರೆ ಎಂದು ಬದಲಾಗದ್ದು ಅಂತ ಅರ್ಥ. ಇಲ್ಲಿ ಕೃದಂತ ನಾಮ, ಕೃದಂತ ಭಾವನಾಮ, ತದ್ದಿತಾಂತ ನಾಮ, ಕೃದಿತಾಂತ ಭಾವನಾಮ, ಈ ಎರಡು ಅಲ್ಲದ ಇರ್ತಕ್ಕಂತಹ ಅಂಶ. ಅಲ್ಲಿ ಇಗೆ, ಓಲ್, ತನಕ, ಅಂತೆ, ಉತ್ತ, ಅಲು, ಈ ಎಲ್ಲ ಪ್ರತ್ಯಯಗಳು ಅಂದ್ರೆ ಕೃತ್ ಪ್ರತ್ಯಯ, ತದ್ದಿತ ಪ್ರತ್ಯಯಗಳು ಸೇರೋದ್ರಿಂದ ಆಗುವಂತಹ ಶಬ್ದ ರೂಪವೇ ತದ್ದಿತಾಂತ ಅವ್ಯಯ ಮತ್ತು ಕೃದಂತ ಅವ್ಯಯ. ಅವನು ಅನ್ನುವಂಥದ್ದು ನಾಮ, ಅದರಲ್ಲಿ ಸರ್ವನಾಮ. ಹಾಗೆ ಅವನಿಗೋಸ್ಕರ, ಅವನಿಗೋಸ್ಕರ ಅನ್ನುವಂತಹದ್ದು ಅಲ್ಲಿ ನಾಮರೂಪದಲ್ಲಿ ಕಾಣುತ್ತೆ. ಹಾಗೆ ಅದಕ್ಕಾಗಿ, ಅದು ಕೂಡ ಸರ್ವನಾಮ. ಶಾಲೆ ಅಲ್ಲಿ ರೂಢನಾಮ. ಅದಾದ ನಂತರ ರಾಜ, ನಿನಗೆ, ಗುರು, ಇವೆಲ್ಲ ಕೂಡ ನಾಮರೂಪ. ಅದರ ಜೊತೆಗೆ ಏನ್ ಸೇರಿದೆ? ಅದು ಪ್ರತ್ಯಯಗಳು. ಈ ಕಡೆ ನಾವು ನೋಡ್ತಾ ಬಂದ್ರೆ ಬರೆ ಅನ್ನುವಂಥದ್ದು ಕ್ರಿಯಾರೂಪ, ಬರೆಯುತ್ತಾ, ಬರು ಬರಲು, ನೋಡು ನೋಡುತ್ತಾ, ನೋಡು ನೋಡಲು, ಓದು ಓದುತ್ತಾ, ಚೆಲ್ಲು ಚೆಲ್ಲಲು, ಈ ಅಂಶಗಳೆಲ್ಲವೂ ಕೂಡ ಕ್ರಿಯಾರೂಪವನ್ನ ಹೇಳುತ್ತೆ. ಸರಿ ಮಿತ್ರರೇ, ನಾವೆಲ್ಲರೂ ಈ ಮೂರು ಅಂಶಗಳ ನಡುವಿನ ಹೋಲಿಕೆ ಸರಿ ಮಿತ್ರರೇ, ನಾವೆಲ್ಲರೂ ಕೂಡ ಈ ಹಿಂದಿನ ಅಂಶಗಳನ್ನ ನೆನಪಿನಲ್ಲಿ ಇಟ್ಕೊಂಡು ಒಂದಿಷ್ಟು ಮಾದರಿ ಪ್ರಶ್ನೆಗಳನ್ನ ಉತ್ತರಿಸುವಂತಹ ಪ್ರಯತ್ನ ಮಾಡೋಣ. ಸಾಮಾನ್ಯವಾಗಿ ಇಂತಹ ಪ್ರಶ್ನೆಗಳು 10ನೇ ತರಗತಿ, 9ನೇ ತರಗತಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಈ ಪ್ರಶ್ನೆಯನ್ನ ಕೇಳುವ ಸಾಧ್ಯತೆಗಳು ಇರೋದ್ರಿಂದ ಒಂದಿಷ್ಟು ಸರಳ ಮಾದರಿಯ ಪ್ರಶ್ನೆಗಳನ್ನ ಕೇಳುವ ಪ್ರಯತ್ನಗಳನ್ನಷ್ಟೇ ಇಲ್ಲಿ ಮಾಡಿದ್ದೇನೆ. ಮೊದಲನೆಯ ಪ್ರಶ್ನೆ, ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ. ಜಾಣತನ, ರಾಮನವೋಲ್, ಮಾಲೆಗಾರ, ಗುಣವಂತ. ಇಲ್ಲಿ ಭಾವನಾಮ ಕೇಳಿದರೆ ಯಾವ ಭಾವನಾಮ? ತದ್ದಿತಾಂತ ಭಾವನಾಮ. ಅಲ್ಲಿ ನಾಮರೂಪ ಇದೆಯಾ ನೋಡ್ಬೇಕು, ಭಾವಾರ್ಥ ಇದೆಯಾ ನೋಡ್ಬೇಕು. ಅದು ಕಾಣುವಂಥದ್ದು ಜಾಣತನ, ಜಾಣನ ಭಾವ ಜಾಣತನ. ಅಲ್ಲಿ ಜಾಣ ನಾಮರೂಪ. ಹಾಗೆಯೇ ಎರಡನೆಯ ಪ್ರಶ್ನೆ, ಅವನಿಗೋಸ್ಕರ ಎಂಬುದು ಇದಕ್ಕೆ ಉದಾಹರಣೆಯಾಗಿದೆ. ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ, ಕೃದಂತ ಅವ್ಯಯ. ಅವನಿಗೋಸ್ಕರ ಅನ್ನುವಂತಹದ್ದು ನಾಮರೂಪ ಕಾಣ್ತಾ ಇದೆ. ಹಾಗೆ ಅಲ್ಲಿ ಯಾವ ಪ್ರತ್ಯಯ ಇದೆ ಅನ್ನುವಂಥದ್ದು ತಿಳ್ಕೊಂಡು ಹೋದ್ರೆ ಅದು ತದ್ದಿತಾಂತ ಅವ್ಯಯ. ಮುಂದೆ ಮೂರನೆಯ ಪ್ರಶ್ನೆ, ಕೃದಂತ ಭಾವನಾಮಕ್ಕೆ ಉದಾಹರಣೆ ಯಾವ? ಕೃದಂತ ಭಾವನಾಮ ಕ್ರಿಯಾರೂಪವನ್ನು ಹುಡುಕಬೇಕು, ಅದರಲ್ಲಿ ಭಾವರೂಪವನ್ನು ಹುಡುಕಬೇಕು. ಹಾಗಾದ್ರೆ ಮಾಟ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಮಾಡುವುದರ ಭಾವ ಮಾಟ. ಪ್ರಶ್ನೆ 4, ಹೂವಾಡಿಗ. ಹೂವಾಡಿಗ ಇದರಲ್ಲಿರುವ ತದ್ದಿತ ಪ್ರತ್ಯಯ. ಇಲ್ಲೊಂದು ಸ್ವಲ್ಪ ಸೂಕ್ಷ್ಮತೆ ಇದೆ. ನಮ್ಗೆ ನಾಮ ಪ್ರಕೃತಿಯನ್ನ ಆ ಹೂವಾಡಿಗ ಪದದಲ್ಲಿ ನಾಮ ಪ್ರಕೃತಿಯನ್ನ ಹೊರಗಡೆ ತೆಗಿಬೇಕು. ಆವಾಗ ಉಳಿದದ್ದೇನು ಅದನ್ನ ಹುಡುಕಬೇಕು. ಇವಾಗ ಹೂವಾಡಿಗನ ಶಬ್ದದಲ್ಲಿ ಇರ್ತಕ್ಕಂತಹ ನಾಮ ಪ್ರಕೃತಿ ಯಾವುದು ಕೇಳಿದ್ರೆ ಹೂವು. ಹೂವನ್ನ ಹೊರಗಡೆ ತೆಗೆದಾಗ ನಮ್ಗೆ ಸಿಗುವಂಥದ್ದು ಆಡಿಗ. ಆದ್ರಿಂದ ಅದು ಸೇರಿ ಹೂವಾಡಿಗ ಆಯ್ತು. ಉತ್ತರ ಆಡಿಗ. ಕನ್ನಡಿಗ, ಈಗ ಹಿಂದಿನ ಪ್ರಶ್ನೆಯಲ್ಲಿ ಕೇಳಿದ್ದ ಹಾಗೆ ಇದನ್ನು ಕೂಡ ಅನ್ವಯ ಮಾಡಿ ಈಗ ಮತ್ತು ಸುಲಭ ಆಗತ್ತೆ. ಕನ್ನಡಿಗ ಇದರಲ್ಲಿರುವ ತದ್ದಿತ ಪ್ರತ್ಯಯ. ಈಗ ಕನ್ನಡ ಅನ್ನುವಂತಹದ್ದು ನಾಮ ಪ್ರಕೃತಿ ಆದ್ರೆ ಅಲ್ಲಿ ಈಗ ಉಳಿದಿದೆ. ಅದರಿಂದ ಸರಿಯಾದ ಉತ್ತರ ಈಗ. ಇಲ್ಲಿ ಮತ್ತೆ ಪುನಃ ಅಡಿಗ ಆಗೋದಿಲ್ಲ, ಇಲ್ಲಿ ಈಗ. ಪ್ರಶ್ನೆ 6, ಇದರಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ಯಾವ ಆಧಾರದಲ್ಲಿ ಗುಂಪಿಗೆ ಸೇರದ್ದು ಅನ್ನೋದನ್ನು ನಾವೇ ಸ್ವಲ್ಪ ನಿರ್ಧಾರ ಮಾಡಬೇಕು. ಜಾಣ್ಮೆ, ಸಿರಿತನ, ಉಡುಗೆ, ಹಾಗೆ ಚೆಲುವಿಕೆ.
ಈಗ ಎಲ್ಲವೂ ಕೂಡ ನಾಮರೂಪವನ್ನ ಹೊಂದಿದ್ದ ಭಾವಾರ್ಥವನ್ನ ಕಾಣ್ತಾ ಇದೆ. ಅದು ಒಂದರಲ್ಲಿ ಮಾತ್ರ ಕ್ರಿಯಾರೂಪ ಕಾಣ್ತಾ ಇದೆ. ಅದು ಉತ್ತರ ಇ, ಉಡುಗೆ. ಉಡುವುದರ ಭಾವ ಉಡುಗೆ. ಎಲ್ಲವೂ ಕೂಡ ಭಾವನಾಮಗಳೇ, ಆದರೆ ಇದು ಕೃದಂತ ಭಾವನಾಮ. ಪ್ರಶ್ನೆ 7, ಇದು ತದ್ಧಿತಾಂತ ನಾಮವಾಗಿದೆ. ತದ್ಧಿತಾಂತ ನಾಮ ಅಂತ ಹೇಳಿದ್ರೆ ಯಾವುದೋ ವ್ಯಕ್ತಿಯ ಅನ್ವರ್ಥ ರೂಪದಲ್ಲಿ ಕಾಣ್ತಾ ಇರ್ಬೇಕದು. ಈಗ ಹೂವಾಡ ಗಿತ್ತಿ, ಗೌಡಿಕೆ, ಸಾವು ರಾಮನಿಗಿಂತ, ಎಲ್ಲವೂ ಕೂಡ ತದ್ದಿತ ಅನಿಸ್ತಾ ಇದೆ, ಆದ್ರೂ ಕೂಡ ಒಂದು ಕೃದಂತ ಇದೆ, ಅದ್ರ ಜೊತೆಗೆ ತದ್ದಿತ ಭಾವನಾಮ ಇದೆ, ತದ್ದಿತ ಅವ್ಯಯ ಇದೆ. ಒಂದೇ ಒಂದು ಉತ್ತರ ತದ್ದಿತ ನಾಮ, ಅದು ಹೂವಾಡ ಗಿತ್ತಿ. ಪ್ರಶ್ನೆ 8, ಕೃದಂತಾವ್ಯಯ ಅಲ್ಲದ ಪದವನ್ನು ಗುರುತಿಸಿ. ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳೋದು ಅತಿ ಮುಖ್ಯ. ಕೃದಂತಾವ್ಯಯವಲ್ಲದ ಪದವನ್ನು ಗುರುತಿಸಿ. ಬರೆಯುತ್ತ, ಮಾಡದೆ, ನಾಚಿಕೆ, ಓಡಲಿಕ್ಕೆ, ಎಲ್ಲವೂ ಕೂಡ ಕೃದಂತಗಳೇ ಇಲ್ಲಿ. ಆದರೆ ಅದರಲ್ಲಿ ಅವ್ಯಯ ಅಲ್ಲದೆ ಇರತಕ್ಕಂತಹದ್ದು ಕೃದಂತ ಭಾವನಾಮ ಒಂದು ಕಡೆ ಇದೆ. ನಾಚುವುದರ ಭಾವ ನಾಚಿಕೆ. ಹಾಗಾದ್ರೆ ಉತ್ತರ ನಾಚಿಕೆ. ಪ್ರಶ್ನೆ 9, ಕೃದಂತ ನಾಮಕ್ಕೆ ಉದಾಹರಣೆ. ನಡುಕ, ನೋಡುವ, ಮಾಲೆಗಾರ, ತಿಳಿದು. ಇಲ್ಲಿ ಕೃದಂತ ಕ್ರಿಯಾರೂಪ ಇರುವ ನಾಮ ಹುಡುಕಬೇಕು. ಇಲ್ಲಿ ಉತ್ತರ ನೋಡುವ. ನೋಡುವ ಆ ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ, ಗುಂಪಿಗೆ ಸೇರದ ಪದ ಗುರುತಿಸಿ. ಲೆಕ್ಕಿಗ, ಓಲೇಕಾರ, ಕನ್ನಡತಿ, ಹಿರಿಮೆ. ಇಲ್ಲಿ ಎಲ್ಲವೂ ಕೂಡ ಯಾವ ಅರ್ಥದಲ್ಲಿ ಕೊಡಲಾಗಿದೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಲೆಕ್ಕಿಗ ತದ್ದಿತಾಂತ ನಾಮ, ಓಲೇಕಾರ ತದ್ದಿತಾಂತ ನಾಮ, ಕನ್ನಡತಿ ತದ್ದಿತಾಂತ ನಾಮ, ಹಿರಿಮೆ ತದ್ದಿತಾಂತ ಭಾವನಾಮ. ಆದ್ರಿಂದ ಸರಿಯಾದ ಉತ್ತರ ಹಿರಿಮೆ ಅನ್ನುವಂಥದ್ದು. ಸರಿ ಮಿತ್ರರೇ, ಧನ್ಯವಾದ. ಈ ವ್ಯಾಕರಣಕ್ಕೆ ಸಂಬಂಧಪಟ್ಟ ಇನ್ನೂ ಅನೇಕ ವಿಡಿಯೋಗಳು ಮುಂದಿನ ದಿನ ಬರಲಿಕ್ಕಿದ್ದಾವೆ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಶ್ನೆಗಳಿದ್ದಲ್ಲಿ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು. ನಿಮಗೆ ಬೇಕಾದ ಯಾವುದಾದ್ರೂ ವ್ಯಾಕರಣ ಅಂಶಗಳಿದ್ದಲ್ಲೂ ಸಹ ಕೇಳಬಹುದು. ಎಲ್ಲರಿಗೂ ಧನ್ಯವಾದ. ಶುಭವಾಗಲಿ.